ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಯಿತು. ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡಿತ್ತು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಈಗ ಚಾಮರಾಜನಗರದ ಕೊತ್ತಲವಾಡಿ ಸಮೀಪ ಚಿರತೆಯ ಕಳೆಬರಹ ಪತ್ತೆಯಾಗಿದೆ. ಗಣಿತ್ಯಾಜ್ಯದ ಕಲ್ಲು ಸಂಗ್ರಹಿಸುವಂತಹ ಜಮೀನಿನಲ್ಲಿ ಚಿರತೆಯ ಶವ ಸಿಕ್ಕಿದೆ. ಸುಮಾರು 5 ವರ್ಷದ ಗಂಡು ಚಿರತೆ. ಅದಕ್ಕೆ ವಿಷಪ್ರಾಶನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿರತೆಯ ಕಳೆಬರಹದ ಸನಿಹದಲ್ಲಿಯೇ ಕರುವಿನ ಶವ ಕೂಡ ಪತ್ತೆಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ವನ್ಯಜೀವಿಗಳ ಸಾವಿನ ವಿಚಾರಕ್ಕೆ ರಾಜ್ಯ ಸುದ್ದಿ ಆಗ್ತಾ ಇರುವಂಥದ್ದು. 5 ವರ್ಷದ ಗಂಡು ಚಿರತೆಯ ಮರಿ ಈಗ ಕಳೆಬರಹ ಪತ್ತೆಯಾಗಿರುವಂಥದ್ದು. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಈ ಚಿರತೆಗೂ ಕೂಡ ವಿಷವನ್ನು ಇಕ್ಕಿರೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, 5 ಹುಲಿಗಳ ಸಾವು ಮಾಸುವ ಮುನ್ನವೇ ಈಗ ಚಿರತೆಯ ಕಳೆಬರಹ ಪತ್ತೆಯಾಗಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ವಿಚಾರಕ್ಕೆ? ಪ್ರೇಮ್, ಈಗಾಗಲೇ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ 5 ಹುಲಿಗಳ ಮಾರಣಹೋಮದ ಬೆನ್ನಲ್ಲೇ ಕೋತಿಗಳ ಸಾವು ಕೂಡ ಆಗಿತ್ತು. ವಿಷಪ್ರಾಶನದಿಂದ 2 ಘಟನೆಗಳು ನಡೆದಿದೆ ಅನ್ನೋ ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟವನ್ನ ಪಡಿಸಿದ್ರು ಅಂತ ಹೇಳ್ಬೋದು. ಅದರ ಬೆನ್ನಲ್ಲೇ ಚಿರತೆ ಕಳೆಬರ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ. ಅದರಲ್ಲೂ ಕೂಡ ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ಹೊರಭಾಗದಲ್ಲಿ ಇರ್ತಕ್ಕಂಥ ಗಣಿ ತ್ಯಾಜ್ಯದ ಮೇಲೆ ಈ ಚಿರತೆ ಕಳೆಬರಹ ಪತ್ತೆಯಾಗಿದೆ. ಈ ಚಿರತೆ ಸತ್ತಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಒಂದು ಕರು ಹಾಗೂ ಒಂದು ನಾಯಿಯ ಮೃತದೇಹ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ವಿಷಪ್ರಾಶನದಿಂದ ಸಾವನ್ನಪ್ಪಿರ್ತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಇಲ್ಲಿ ಸ್ಥಳೀಯರನ್ನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಕರು ಮತ್ತೆ ನಾಯಿಯ ಬಗ್ಗೆ ಯಾರು ಕೂಡ ದೂರನ್ನ ಕೊಟ್ಟಿಲ್ಲ. ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಚಿರತೆಗಳ ಸಂಚಾರ ಕೂಡ ಇರ್ತಕ್ಕಂಥದನ್ನ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳನ್ನ ಕೇಳಿದ್ರೆ ಅಧಿಕಾರಿಗಳು ಈ ಬಗ್ಗೆ ನಮ್ಗೆ ಯಾವುದೇ ದೂರು ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ. ಸದ್ಯ ಈಗ ಚಿರತೆ ಸಾವನ್ನಪ್ಪಿದೆ, ಅದರ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ನಡೆಸ್ತಾರೆ. ತದನಂತರ ವರದಿ ಬಂದ ಬಳಿಕವೇ ಚಿರತೆಯ ಸಾವಿಗೆ ನಿಖರ ಕಾರಣ ತಿಳಿದು ಬರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.